ಬರಡು ಹಯನವುದಯ್ಯ. ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡಲ ಸಂಗಮ ದೇವ. ಅಂದರೆ ಪರಮಾತ್ಮನ ಒಲಿಮೆ ಇದ್ದರೆ ಅದು ಅಂದರೆ ಅದನ್ನು ಸ್ಮರಣೆ ಮಾಡ್ತಾ ತಿಂದರೆ ಆಹಾರ ಅಮೃತ ಆಗುತ್ತೆ ಅನ್ನುವಂಥದ್ದು ಈ ವಚನದ ಸಾರಾಂಶ. ಹಾಗಾಗಿ ನಾವು ತಿಂತಾ ಇರೋದೇ ಅಮೃತ, ಅದ್ರ ಜೊತೆಗೆ ಆ ಸ್ಮರಣೆ ಇನ್ನೂ ಒಂದಿಷ್ಟು ದೇಹಕ್ಕೆ ಶಕ್ತಿಯನ್ನು ಚೈತನ್ಯವನ್ನು ಕೊಡುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ನಿಧಾನವಾಗಿ ಸಾವಧಾನವಾಗಿ ಒಳ್ಳೆ ಸಂಗೀತವನ್ನು ಕೇಳ್ಕೊಂತ ಈಗ